ಓಂ ಶ್ರೀ ಗುರುಭ್ಯೋ ನಮಃ. ಗುಹ ಗಣಪತಯೇ ನಮಃ. ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತು. ಸನತ್ಕುಮಾರಾಯ ವಿದ್ಮಹೆ ಮಹಾಬಲಾಯ ಧೀಮಹಿ ತನ್ನೋ ಸ್ಕಂದ ಪ್ರಚೋದಯಾತು. ಈ ದಿನ ಮಂಗಳವಾರ ಆಗಿರೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿನ ಮನದಲ್ಲಿ ಧ್ಯಾನ ಮಾಡುತ್ತಾ ಈ ದಿನದ ಪಂಚಾಂಗವನ್ನು ನೋಡೋಣ. ದಿನಾಂಕ 11/6/2024 ಮಂಗಳವಾರ. ಈ ದಿನದ ಪಂಚಾಂಗ ಶ್ರವಣ ನೋಡೋದಾದರೆ ಶ್ರೀ ಶಾಲಿವಾಹನ ಶಕೆ 1946 ಸಲ್ಲುವ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷ ಶುಭವಾರ ಮಂಗಳವಾರ. ಈ ದಿನ ತಿಥಿಯನ್ನು ನೋಡೋದಾದರೆ ಪಂಚಮಿ ತಿಥಿ ಇದೆ. ಪಂಚಮಿ ತಿಥಿ ಬಂದು ಸಂಜೆ 5 ಗಂಟೆ 28 ನಿಮಿಷವರೆಗೂ ಇದೆ. ತದನಂತರ ಷಷ್ಠಿ ತಿಥಿ ಪ್ರಾರಂಭವಾಗುತ್ತದೆ. ಇದನ್ನ ನಕ್ಷತ್ರ ನೋಡೋದಾದರೆ ಆಶ್ಲೇಷ ನಕ್ಷತ್ರ ರಾತ್ರಿ 12 ಗಂಟೆವರೆಗೂ ಇದೆ. ಯೋಗವನ್ನು ನೋಡೋದಾದರೆ ವ್ಯಾಗತ ಯೋಗ ಸಂಜೆವರೆಗೂ ಇದೆ. ತದನಂತರ ಅರ್ಶನ ಯೋಗ ಸಂಜೆ 5:52 ವ್ಯಾಗತ ಯೋಗ ಇದೆ. ತದನಂತರ ಅರ್ಶನ ಯೋಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಸಿದ್ಧ ಯೋಗ ರಾತ್ರಿ 12 ಗಂಟೆವರೆಗೂ ಇದೆ. ಹಾಗೆ ನಾವು ಭದ್ರಕರ್ಣ ನೋಡೋದಾದ್ರೆ ಸಂಜೆ 4:33ವರೆಗೂ ಇದೆ. ತದನಂತರ ಬಾಲವಕರ್ಣ ಪ್ರಾರಂಭವಾಗುತ್ತದೆ. ಈ ದಿನ ನಾವು ರಾಹುಕಾಲ, ಯಮಗಂಡ ಕಾಲ, ಗುಳಿಕಾಲವನ್ನು ನೋಡೋದಾದ್ರೆ ಬೆಳಗಿನ ಜಾವ ರಾಹುಕಾಲ ಬಂದು ಸಂಜೆ 3ರಿಂದ 4:05 ಗಂಟೆವರೆಗೂ ರಾಹುಕಾಲ ಇದೆ. ಯಮಗಂಡ ಕಾಲ ಬೆಳಗ್ಗೆ 9ರಿಂದ 10ವರೆವರೆಗೂ ಯಮಗಂಡ ಕಾಲ ಇದೆ. ಗುಳಿಕಾಲ ಮಧ್ಯಾಹ್ನ 12 ಗಂಟೆಯಿಂದ 1:56ವರೆಗೂ ಗುಳಿಕಾಲ ಇದೆ. ಅಭಿಜಿತ್ ಮುಹೂರ್ತ ನೋಡೋದಾದ್ರೆ 11:54ರಿಂದ 12:03 ಅಭಿಜಿತ್ ಮುಹೂರ್ತ ಇದೆ. ಈ ದಿನ ದುರ್ಮುಹೂರ್ತ ಮಂಗಳವಾರ ಬೆಳಗ್ಗೆ 8:28 9:20ವರೆಗೂ ದುರ್ಮುಹೂರ್ತ ಇದೆ. ಮತ್ತೆ ರಾತ್ರಿ 11 ಗಂಟೆಯಿಂದ 12 ಗಂಟೆ ಮಧ್ಯೆ ದುರ್ಮುಹೂರ್ತ ಇದೆ. ವರ್ಜ್ಯ ನೋಡೋದಾದ್ರೆ 11:25ರಿಂದ ಮಧ್ಯಾಹ್ನ 1 ಗಂಟೆವರೆಗಿದೆ. ಈ ದಿನ ನಾವು ಗಮನಿಸಬೇಕಾದ ವಿಷಯ ಏನಂತಂದ್ರೆ ಮಂಗಳವಾರ ಸುಬ್ರಹ್ಮಣ್ಯನಿಗೆ ಪ್ರಿಯವಾದ ವಾರ ಆಗಿರೋದ್ರಿಂದ ಮತ್ತೆ ಮಂಗಳ ಗ್ರಹ ವಾರ ಆಗಿರೋದ್ರಿಂದ ಮೊದಲಿಗೆ ಮಂಗಳ ಗ್ರಹವನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಣ. ಮಂಗಳ ಗ್ರಹ ಜಪಸ್ತೋತ್ರ ಬಂದು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ ಓಂ ರೀಂ ಅಂಗಾರಕಾಯ ನಮಃ ಅಂತ ಧ್ಯಾನ ಮಾಡ್ಕೊಳ್ಳಿ. ಮತ್ತೆ ಸಂಜೆ 4 ಮೇಲೆ ಷಷ್ಠಿ ಬರೋದ್ರಿಂದ ರಾಹುಕಾಲದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಯಾರಾದ್ರೆ ಹಾಲಿನಿಂದ ಅಭಿಷೇಕ ಮಾಡ್ತಿರೋ, ಬೆಲ್ಲ ಮಿಶ್ರಿತ ತೊಗರಿ ಬೆಳೆಯಿಂದ ನೈವೇದ್ಯ ಮಾಡ್ತಿರೋ ಸಂಪೂರ್ಣ ಸಾಲ ಬಾಧೆ ಅನ್ನೋದು ನಿವಾರಣೆ ಆಗುತ್ತದೆ. ಎರಡು ಗಮನಿಸಿ. ಇವತ್ತು ಒಂದು ಮಂಗಳವಾರ ಮತ್ತೆ ಸಂಜೆ ಷಷ್ಠಿ ಬರುತ್ತದೆ. ಮತ್ತೆ ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಇರೋದ್ರಿಂದ ಈ ಆಶ್ಲೇಷ ನಕ್ಷತ್ರ ಸರ್ಪ ನಕ್ಷತ್ರ ಆಗೋದ್ರಿಂದ ಯಾರಿಗೆ ಸರ್ಪದೋಷಗಳಿರುತ್ತೋ ಕುಜದೋಷ ಇರುತ್ತೋ ಅಂತವರೆಲ್ಲ ಸಾಯಂಕಾಲ 3ರಿಂದ 4-5 ಗಂಟೆ ಮಧ್ಯೆ ರಾಹುಕೇತು ಶಾಂತಿ ಮಾಡೋದ್ರಿಂದ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ಮಾಡೋದ್ರಿಂದ ಬೆಲ್ಲ ಮಿಶ್ರಿತ ತೊಗರಿಬೇಳೆ ನೈವೇದ್ಯ ನೀಡೋದ್ರಿಂದ ಸರ್ಪದೋಷ ಪರಿಹಾರ ಆಗುತ್ತದೆ. ತದನಂತರ ಅಂಗಾರಕ ಋಣ ವಿಮೋಚಕ ಸ್ತೋತ್ರ ಪಠನೆ ಮಾಡೋದ್ರಿಂದ ಸಾಲ ಬಾಧೆ ನಿವೃತ್ತರಾಗುತ್ತಾರೆ. ಯಾರಿಗೆ ಸಾಲ ಬಾಧೆ ಹೆಚ್ಚಾಗಿದೆಯೋ ಅವರು ಅಂಗಾರಕ ಋಣ ವಿಮೋಚಕ ಸ್ತೋತ್ರವನ್ನ ಪಠನೆ ಮಾಡೋದ್ರಿಂದ ಸಾಲ ಬಾಧೆ ನಿವಾರಣೆ ಆಗುತ್ತದೆ. ಮತ್ತೆ ಎಷ್ಟೆಷ್ಟು ಸಾಲ ಇದೆ ಅಂತ ಹೇಳಿ ಒಂದು ಚೀಟಿಯಲ್ಲಿ ಬರೆದಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡೋದ್ರಿಂದ ಸಾಲ ಬಾಧೆ ನಿವಾರಣೆ ಆಗುತ್ತದೆ. ಇವತ್ತು ಪೀಡ ಪರಿಹಾರ ಸ್ತೋತ್ರ ಅಂಗಾರಕ ಪೀಡ ಪರಿಹಾರ ಸ್ತೋತ್ರ ಬಂದು ಭೂಮಿಪುತ್ರ ಮಹಾತೇಜ ಜಗತಂ ಭಯಕೃಸ್ತದ ವೃಷ್ಟಿ ಕೃದ್ವಷ್ಟಿ ಹರ್ತಾಚ ಪೀಡಾಮರತು ಮೇ ಕುಜ ಓಂ ರೀಂ ಅಂಗಾರಕಾಯ ಅಂತೇಳಿ ಆರ್ಗ್ಯವನ್ನು ಬಿಡೋದ್ರೆ ಮಂಗಳಗ್ರಹಣ ಆರ್ಗ್ಯ ಬಿಡೋದ್ರಿಂದ ಒಳ್ಳೇದಾಗುತ್ತದೆ. ಮತ್ತೆ ಓಂ ಶಾಂ ಶರವಣ ಭವಾಯ ನಮಃ ಸ್ಕಂಧಾಯ ನಮಃ ಅಂತ ಸುಬ್ರಹ್ಮಣ್ಯ ಸ್ವಾಮಿ ಮಂತ್ರ ಪಠನೆ ಮಾಡೋದ್ರಿಂದ ಒಳ್ಳೇದಾಗುತ್ತೆ. ತತ್ಪುರುಷಾಯ ವಿದ್ಮಹೆ ಮಹಾಸೇನಾಯ ಧೀಮಹಿ ತನ್ನೋ ಷಣ್ಮುಖ ಪ್ರಚೋದಯಾತು. ಶ್ರೀವಳ್ಳಿ ದೇವಾಸನ ಸುಬ್ರಹ್ಮಣ್ಯ ಸ್ವರಾಮಿ. ಆಶ್ಲೇಷ ನಕ್ಷತ್ರ ಆಗೋದ್ರಿಂದ ಕರ್ಕೋಟಾಯ ವಿದ್ಮಹೆ ಸರ್ಪಜಾತಾಯ ಧೀಮಹಿ ತನ್ನ ಅನಂತ ಪ್ರಚೋದಯಾತು. ಭುಜಂಗೇಶಾಯ ವಿದ್ಮಹೆ ಸರ್ಪಜಾತಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತು. ನಾಗದೇವರ ಮನಸ್ಸಲ್ಲಿ ಇರ್ತಾ ಈ ದಿನ ಪಂಚಾಂಗ ಶ್ರವಣ ಮುಗಿಸೋಣ. ಶುಭಂ ಭೂಯಾತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಲೋಕ ಸುಖಿನೋ ಭವಂತು. ಓಂ ಗುಹ ಗಣಪತಿಯೇ ನಮಃ.